ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೂಪರ್ ಹಿಟ್ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ನಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ನಮ್ಮನ್ನ ವಿಭಿನ್ನವಾಗಿ ಈ ಸಿನಿಮಾದ ಮೂಲಕ ನಗಿಸೋದಕ್ಕೆ ಬರ್ತಾ ಇದ್ದೀರಾ. ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹೇಗೆ ಸಿಕ್ತು, ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ? ಅದೇ ನನಗೂ ಆ ಟೈಮಲ್ಲಿ ಇದು ಮುಗೀತು, ಡಿ ಮುಗೀತು. ಡಿ ಮುಗಿದ್ಮೇಲೆ ನಾನು ಅಲ್ಲಿ ಇವೆಂಟ್ ಮಾಡ್ಕೊಂಡಿದ್ದೆ. ಅವಾಗ ವಿಜಯಾನಂದ್ ಸರ್ ಫೋನ್ ಮಾಡಿದ್ರು, ಮಾಡಿಬಿಟ್ಟು ಹಿಂಗೆ ಒಂದು ಸಿನಿಮಾ ಐತೆ ಅಂತ ಹೇಳಿದ್ರು. ಸರಿ, ಚೆನ್ನಾಗೈತೆ ಅನ್ನಿಸ್ತು ಕತೆ ಗೀತೆ ಎಲ್ಲ. ಸರಿ ಆಯಿತು ಅಪ್ಪ, ನಿಮ್ಮದು ಒಂದು ಕ್ಯಾರೆಕ್ಟ್ರು ಇದರಲ್ಲಿ ಚೆನ್ನಾಗೈತೆ, ಕ್ಯಾರೆಕ್ಟ್ರ್ ಇದು ಮಾಡ್ಬೋದು ನೀವು ಅಂತ ಹೇಳಿದ್ರು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾವುದು, ಅಯ್ಯೋ ಆ ಕಾರ್ದಂತೂ ಸಾಹಸ ಬೇಡ. ಅದು ಉಡುಪಿಲಿ ಅಲ್ಲಿ ಆ ಕಡೆ ಎಲ್ಲ ಶೂಟಿಂಗ್ ಹೋಗ್ಬಿಟ್ಟಿದ್ದು, ಮಳೆ ಬೇರೆ ಸಿಕ್ಕಾಪಟ್ಟೆ. ಇದು ಓಪನ್ ಕಾರ್, ಅದು ಇಲ್ಲ ಐತಲ್ಲ ಇತ್ತಲ್ಲ, ಅದು ಓಪನ್ ಕಾರ್ ಬೇರೆ. ಅದು ಮಳೆ ಹುಯ್ತೈತೆ, ಅದು ಗಾಡಿ ಮಧ್ಯೆ ನಿಂತೋಗ್ಬಿಡ್ತದೆ. ಅದು ಡೀಸೆಲ್ ಗಾಡಿ ಎಲ್ಲಿ ನಿಂತ್ಕೊತದೆ, ಎಲ್ಲಿ ಸ್ಟಾರ್ಟ್ ಆಯ್ತದೆ ಅಂತಲೇ ಗೊತ್ತಿಲ್ಲ. ಅದು ಬೇರೆ ಪಾಪ ನಮಗೆ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರು ಅವರು ಮುಂದಕ್ಕೆ. ಅದ್ರ ಜೊತೆ ಆಟ ಆಡ್ಕೊಂಡು ತಳ್ಕೊಂಡು ಪಾಪ ಹೋಗೋರ್ನೆಲ್ಲ ತಳಿಸಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗ. ಸೂಪರ್ ಹಿಟ್ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ನಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ನಮ್ಮನ್ನ ವಿಭಿನ್ನವಾಗಿ ಈ ಸಿನಿಮಾದ ಮೂಲಕ ನಗಿಸೋದಕ್ಕೆ ಬರ್ತಾ ಇದ್ದೀರಾ. ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹೇಗೆ ಸಿಕ್ತು, ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ? ಅದೇ ನನಗೂ ಆ ಟೈಮಲ್ಲಿ ಇದು ಮುಗೀತು, ಡಿ ಮುಗೀತು. ಡಿ ಮುಗಿದ್ಮೇಲೆ ನಾನು ಅಲ್ಲಿ ಇವೆಂಟ್ ಮಾಡ್ಕೊಂಡಿದ್ದೆ. ಅವಾಗ ವಿಜಯಾನಂದ್ ಸರ್ ಫೋನ್ ಮಾಡಿದ್ರು, ಮಾಡಿಬಿಟ್ಟು ಹಿಂಗೆ ಒಂದು ಸಿನಿಮಾ ಐತೆ ಅಂತ ಹೇಳಿದ್ರು. ಸರಿ, ಚೆನ್ನಾಗೈತೆ ಅನ್ನಿಸ್ತು ಕತೆ ಗೀತೆ ಎಲ್ಲ. ಸರಿ ಆಯಿತು ಅಪ್ಪ, ನಿಮ್ಮದು ಒಂದು ಕ್ಯಾರೆಕ್ಟ್ರು ಇದರಲ್ಲಿ ಚೆನ್ನಾಗೈತೆ, ಕ್ಯಾರೆಕ್ಟ್ರ್ ಇದು ಮಾಡ್ಬೋದು ನೀವು ಅಂತ ಹೇಳಿದ್ರು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾವುದು, ಅಯ್ಯೋ ಆ ಕಾರ್ದಂತೂ ಸಾಹಸ ಬೇಡ. ಅದು ಉಡುಪಿಲಿ ಅಲ್ಲಿ ಆ ಕಡೆ ಎಲ್ಲ ಶೂಟಿಂಗ್ ಹೋಗ್ಬಿಟ್ಟಿದ್ದು, ಮಳೆ ಬೇರೆ ಸಿಕ್ಕಾಪಟ್ಟೆ. ಇದು ಓಪನ್ ಕಾರ್, ಅದು ಇಲ್ಲ ಐತಲ್ಲ ಇತ್ತಲ್ಲ, ಅದು ಓಪನ್ ಕಾರ್ ಬೇರೆ. ಅದು ಮಳೆ ಹುಯ್ತೈತೆ, ಅದು ಗಾಡಿ ಮಧ್ಯೆ ನಿಂತೋಗ್ಬಿಡ್ತದೆ. ಅದು ಡೀಸೆಲ್ ಗಾಡಿ ಎಲ್ಲಿ ನಿಂತ್ಕೊತದೆ, ಎಲ್ಲಿ ಸ್ಟಾರ್ಟ್ ಆಯ್ತದೆ ಅಂತಲೇ ಗೊತ್ತಿಲ್ಲ. ಅದು ಬೇರೆ ಪಾಪ ನಮಗೆ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರು ಅವರು ಮುಂದಕ್ಕೆ. ಅದ್ರ ಜೊತೆ ಆಟ ಆಡ್ಕೊಂಡು ತಳ್ಕೊಂಡು ಪಾಪ ಹೋಗೋರ್ನೆಲ್ಲ ತಳಿಸಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿತ್ತು. ಸೂಪರ್ ಹಿಟ್ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ನಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ನಮ್ಮನ್ನ ವಿಭಿನ್ನವಾಗಿ ಈ ಸಿನಿಮಾದ ಮೂಲಕ ನಗಿಸೋದಕ್ಕೆ ಬರ್ತಾ ಇದ್ದೀರಾ. ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹೇಗೆ ಸಿಕ್ತು, ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ? ಅದೇ ನನಗೂ ಆ ಟೈಮಲ್ಲಿ ಇದು ಮುಗೀತು, ಡಿ ಮುಗೀತು. ಡಿ ಮುಗಿದ್ಮೇಲೆ ನಾನು ಅಲ್ಲಿ ಇವೆಂಟ್ ಮಾಡ್ಕೊಂಡಿದ್ದೆ. ಅವಾಗ ವಿಜಯಾನಂದ್ ಸರ್ ಫೋನ್ ಮಾಡಿದ್ರು, ಮಾಡಿಬಿಟ್ಟು ಹಿಂಗೆ ಒಂದು ಸಿನಿಮಾ ಐತೆ ಅಂತ ಹೇಳಿದ್ರು. ಸರಿ, ಚೆನ್ನಾಗೈತೆ ಅನ್ನಿಸ್ತು ಕತೆ ಗೀತೆ ಎಲ್ಲ. ಸರಿ ಆಯಿತು ಅಪ್ಪ, ನಿಮ್ಮದು ಒಂದು ಕ್ಯಾರೆಕ್ಟ್ರು ಇದರಲ್ಲಿ ಚೆನ್ನಾಗೈತೆ, ಕ್ಯಾರೆಕ್ಟ್ರ್ ಇದು ಮಾಡ್ಬೋದು ನೀವು ಅಂತ ಹೇಳಿದ್ರು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾವುದು, ಅಯ್ಯೋ ಆ ಕಾರ್ದಂತೂ ಸಾಹಸ ಬೇಡ. ಅದು ಉಡುಪಿಲಿ ಅಲ್ಲಿ ಆ ಕಡೆ ಎಲ್ಲ ಶೂಟಿಂಗ್ ಹೋಗ್ಬಿಟ್ಟಿದ್ದು, ಮಳೆ ಬೇರೆ ಸಿಕ್ಕಾಪಟ್ಟೆ. ಇದು ಓಪನ್ ಕಾರ್, ಅದು ಇಲ್ಲ ಐತಲ್ಲ ಇತ್ತಲ್ಲ, ಅದು ಓಪನ್ ಕಾರ್ ಬೇರೆ. ಅದು ಮಳೆ ಹುಯ್ತೈತೆ, ಅದು ಗಾಡಿ ಮಧ್ಯೆ ನಿಂತೋಗ್ಬಿಡ್ತದೆ. ಅದು ಡೀಸೆಲ್ ಗಾಡಿ ಎಲ್ಲಿ ನಿಂತ್ಕೊತದೆ, ಎಲ್ಲಿ ಸ್ಟಾರ್ಟ್ ಆಯ್ತದೆ ಅಂತಲೇ ಗೊತ್ತಿಲ್ಲ. ಅದು ಬೇರೆ ಪಾಪ ನಮಗೆ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರು ಅವರು ಮುಂದಕ್ಕೆ. ಅದ್ರ ಜೊತೆ ಆಟ ಆಡ್ಕೊಂಡು ತಳ್ಕೊಂಡು ಪಾಪ ಹೋಗೋರ್ನೆಲ್ಲ ತಳಿಸಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿತ್ತು.